ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಒಲವೆಂದರೆ ಅಮೃತ್ ಪರಿಚಿತ ಹೆಣ್ಣಿನ ಧ್ವನಿ ಕೇಳಿದಂತಾಗೆ ಹಿಂತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಛೆ, ಇದು ನನ್ನ ಭ್ರಮೆ ಇರಬೇಕೆಂದು ಸುಮ್ಮನಾದ. ಹೊರನಾಡ ಸುಂದರ ಪ್ರಕೃತಿಯ ಮಡಿಲಲ್ಲಿದ್ದ ಹಸಿರಿನ ಸಿರಿಯ ವೈಭವವು ಒಂದು ಕ್ಷಣ ಅವನ ಮನಸ್ಸಿನ ಬೇಗುದಿಗೆ ಅಲ್ಪ ವಿರಾಮ ಇಟ್ಟಂತಿತ್ತು. ಆದರೂ ಮನಸ್ಸಲ್ಲಿ ಕೊರೆಯುವ ಹಳೆ ವೇದನೆ ಅವನ ಆತ್ಮಸಾಕ್ಷಿ ಚುಚ್ಚಿ ಹೇಳುತ್ತಿದ್ದ ಮಾತುಗಳಿಗೆ ಕಲ್ಲಾಗಿದ್ದ. ನಿಸರ್ಗದ ಸೊಬಗಿನಲ್ಲಿ ಕಳೆದು ಹೋಗಿದ್ದರೂ ಗತಕಾಲದ ನೆನಪು ಇಂದು ಅವನನ್ನು ಕಿತ್ತು ತಿನ್ನುತ್ತಿತ್ತು. ಯಾಕಾದರೂ ನನ್ನ ಜೀವನಕ್ಕೆ ಬಂದಳೋ, ಇಂದು ಯಾಕಾದರೂ ಎಲ್ಲ ತಪ್ಪಿಗೂ ಅವಳನ್ನು ಹೊಣೆ ಮಾಡಿದ್ದೀನೋ ಯೋಚಿಸುತ್ತಾ ಅವನ ಕೈ ಒಮ್ಮೆ ಅವನ ತಲೆ ಕೂದಲಲ್ಲಿ ಆಡಿಸಿ ಒತ್ತರಿಸಿ ಬರುತ್ತಿದ್ದ ಅಳುವನ್ನು ನುಂಗಿಕೊಂಡ. ಅವನಿಗೆ ಅರಿವಾಗದಂತೆ ಹಳೆಯ ಜೀವನದ ರಸನಿಮಿಷಕ್ಕೆ ಸಾಕ್ಷಿಯಾಗಿದ್ದ ತನ್ನ ಮೊಬೈಲ್ನಲ್ಲಿ ಒಮ್ಮೆ ಅವಳ ನಂಬರ್ನನ್ನು ನೋಡಿ ಒಮ್ಮೆ ಕಾಲ್ ಮಾಡಲೇ ಯೋಚಿಸಿದ. ಮಾತಾಡುವ ಅರ್ಹತೆ ನನಗಿದೆಯೇ? ಅದನ್ನು ನಾನು ಈ 1 ವರ್ಷದ ಹಿಂದೆ ಕಳೆದುಕೊಂಡೆನಲ್ಲ. ಇಲ್ಲ, ನಾನು ಮಾಡಿದ್ದು ತಪ್ಪೆಂದು ಅರಿವಾದ ಮೇಲೂ ಅದಕ್ಕೆ ಕ್ಷಮೆ ಕೇಳದೇ ಇದ್ದರೆ ನಾನೊಂದು ಕಲ್ಲಂತೆ. ಅವಳು ನನ್ನ ಕ್ಷಮಿಸುವಳೋ ಇಲ್ಲವೋ ತಿಳಿಯದು, ಆದರೆ ಕ್ಷಮೆ ಕೇಳಬೇಕು. ಅವಳು ನನ್ನ ಒಪ್ಪುವಳೋ ಇಲ್ಲವೋ ಅರಿಯೇನೋ, ಆದರೆ ಅವಳು ಒಮ್ಮೆ ನನ್ನ ಕ್ಷಮಿಸಿದ್ದೀನಿ ಎಂದರೆ ಸಾಕು. ಏನಾದರಾಗಲಿ ಇಂದು ಕಾಲ್ ಮಾಡಿಬಿಡ್ತೀನಿ. ನಂತರ ಪುಟ್ಟ ಎನ್ನುವ ಹೆಸರಿರುವ ನಂಬರ್ಗೆ ಕಾಲ್ ಮಾಡಿದನು. ಅತ್ತಲಿಂದ ಯಾರೂ ಕಾಲ್ ಪಿಕ್ ಮಾಡಲಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಸುಮಾರು 50ಕ್ಕೂ ಹೆಚ್ಚು ಬಾರಿ ಕಾಲ್ ಮಾಡಿದರೂ ಯಾರೂ ರಿಸೀವ್ ಮಾಡಲಿಲ್ಲ. ಹತಾಶನಾದ. ಗಂಡೆಂಬ ಅಹಂ ಬಿಟ್ಟು ಚಿಕ್ಕ ಮಕ್ಕಳಂತೆ ಅತ್ತ. ಸಣ್ಣ ನೋವಾದರೂ ಪುಟ್ಟ ಎನ್ನುವ ನಂಬರ್ಗೆ ಕಾಲ್ ಹೋಗುತ್ತಿತ್ತು. ಆದರೆ ಇಂದು ಪ್ರಾಣವೇ ದೇಹದಿಂದ ದೂರವಾಗುವಷ್ಟು ನೋವಾದರೂ ನನ್ನನ್ನು ಸಮಾಧಾನಿಸಲು, ನನ್ನ ಅಳುಮುಖದಲ್ಲಿ ನಗು ತರಿಸಲು ಅವಳಿಲ್ಲ. ನನ್ನ ಜೀವನದಿಂದ ದೂರ ಬಹುದೂರ ಸರಿದಿದ್ದಾಳೆ. ಮನದಲ್ಲಿ ಚಿಂತಿಸುತ್ತಾ ತನ್ನ ತಪ್ಪಿಗೆ ತನ್ನನ್ನೇ ಶಪಿಸುತ್ತಿರುವಾಗ ಅವನ ಮೊಬೈಲ್ ರಿಂಗ್ ಅನಿಸಿತು. ನೋಡಿದರೆ ಸ್ಕ್ರೀನ್ನಲ್ಲಿ ಪುಟ್ಟ ಎನ್ನುವ ಹೆಸರು. ಬೇಸರ, ನೋವು ಕ್ಷಣದಲ್ಲಿ ಮಾಯ. ಕೆನ್ನೆಗೆ ಜಾರಿದ್ದ ಕಮ್ಮನೆಯನ್ನು 2 ಕೈಗಳಿಂದ ಅಳಿಸಿ ಕಾಲ್ ಪಿಕ್ ಮಾಡಿದ. ಇನ್ನು ನನ್ನ ಉಸಿರು ನನ್ನ ದೇಹದಲ್ಲಿ ಇದೆಯಾ ಇಲ್ವಾ ಎನ್ನುವ ಪರೀಕ್ಷೆ ಏನಾದರೂ ಇಟ್ಟಿದ್ದೀಯಾ? ಅಳು ತಡೆದು ಹೇಳಿದ್ದಳು. ಪುಟ್ಟ, ಒಂದ್ಸರಿ ನನ್ನ ಮಾತು ಕೇಳು. ಮತ್ತೊಮ್ಮೆ ಯಾವತ್ತೂ ನಿನಗೆ ತೊಂದರೆ ಕೊಡೋದಿಲ್ಲ ನಾನು. ಅಮ್ರು, ಸಾರಿ ಮಿಸ್ಟರ್, ನನಗೆ ನಿಮ್ಮ ಬಳಿ ಮಾತಾಡಲು ಏನೂ ಉಳಿದಿಲ್ಲ. ನನ್ನ ಜೀವನದಲ್ಲಿ ನಾನು ಉಳಿಯಲು ಏನೂ ಉಳಿದಿಲ್ಲ. ಪ್ಲೀಸ್, ನನಗೆ ಇನ್ನೊಮ್ಮೆ ನಿಮ್ಮ ಕಡೆಯಿಂದ ಕಾಲ್ ಬಂದರೆ ನಾನು ಮುಂದೊಂದು ದಿನ ಸಾಯುವ ನಿರ್ಧಾರ ಮಾಡಿರುವವಳು, ಹಿಂದೆ ಸತ್ತರೂ ಚಿಂತೆ ಇಲ್ಲ ಎನ್ನುವಂತೆ ಈಗಲೇ ಸತ್ತು ಹೋಗುತ್ತೇನೆ ಬೇಕೆಂದೇ ಹೆದರಿಸಿದಳು. ಪುಟ್ಟ, ಒಂದೇ 1 ನಿಮಿಷ ನನ್ನ ಮಾತು ಕೇಳು. ನಂತರ ಇನ್ಯಾವತ್ತೂ ನಿನಗೆ ತೊಂದರೆ ಕೊಡೋದಿಲ್ಲ ಗೋಗರೆದ. 3 ವರ್ಷ ನಿಮ್ಮ ಮಾತು ಕೇಳಿದ್ದಾಯಿತು. 1 ನಿಮಿಷ ತಾನೇ, ಪರವಾಗಿಲ್ಲ ಮಾತಾಡಿ. ಜೀವವಿಲ್ಲದ ಧ್ವನಿಯಲ್ಲಿ ನಿರಾಸವಾಗಿ ಹೇಳಿದಳು. 1 ನಿಮಿಷ ಸಮಯ ಕೊಟ್ಟಿದ್ದಕ್ಕೆ ಮನದಲ್ಲೇ ಕೋಟಿ ದೇವರುಗಳಿಗೆ ನಮಸ್ಕರಿಸಿದ. ಪುಟ್ಟ, ಮಾಡಿದ ತಪ್ಪಿಗೆ ನೀನು ಕ್ಷಮಿಸಿದರೋ ದಂಡಿಸಿದರೋ ನಾನು ಎಲ್ಲದಕ್ಕೂ ಸಿದ್ಧ. ಆದರೆ ಸಾಯುವ ಮಾತಾಡಬೇಡ. ಜೀವನದಲ್ಲಿ ನಾನು ಕೊಟ್ಟ ನೋವೇ ಸಾಕು. ಇನ್ನೆಂದೂ ನಾನು ನಿನಗೆ ನೋವು ಕೊಡುವುದಿಲ್ಲ. ಈಗಾಗಲೇ ನಿನ್ನಿಂದ ದೂರಾಗಿ ಸತ್ತಿದ್ದೇನೆ. ಇನ್ನು ಸತ್ತ ನನ್ನಿಂದ ನೋವಾದರೂ ಹೀಗೆ ಆಗುತ್ತದೆ. ನನ್ನ ನೆನಪು ನಿನ್ನನ್ನು ನೋಯಿಸಬಹುದು. ನನ್ನ ನೆನಪು ಮಾಸುವಂತೆ ಪ್ರೀತಿಸುವ ಹುಡುಗ ನಿನಗೆ ಸಿಗುತ್ತಾನೆ. ಎಲ್ಲ ಮಾತುಗಳನ್ನು ಕೇಳಿಸಿಯೋ ನಿರ್ಲಿಪ್ತತೆಯಿಂದ ಸುಮ್ಮನಿದ್ದಳು. ಪುಟ್ಟ, ನಾನು ಹೇಳಿದ್ದು ಕೇಳ್ತಾ? ಮಾತು ಮುಗಿಯಿತು ಎಂಬಂತೆ ಬಾಯೆನ್ನಲು. ಪುಟ್ಟ, ಇನ್ನೊಂದೇ ಒಂದು ಮಾತು ಪ್ಲೀಸ್. ಹೇಳಿ. ಒಂದೇ ಒಂದು ಸಾರಿ ನಿನ್ನ ಮಡಿಲಲ್ಲಿ ಮಲಗಬೇಕು ಅಂತ ಅನಿಸ್ತಿದೆ. ನೀನು ಒಪ್ಪಿದರೆ ಮಾತ್ರ. ಇನ್ನೆಂದೂ ನಿನ್ನ ನೋಡುವುದಾಗಲಿ ಕಾಲ್ ಮಾಡುವುದಾಗಲಿ ಮಾಡುವುದಿಲ್ಲ. 2-3 ನಿಮಿಷ ಅದೇನು ಯೋಚಿಸಿದಳೋ ಏನೋ. ಸರಿ, ನಾನು ಮೊದಲನೇ ಮತ್ತು ಕೊನೆ ಬಾರಿ ಮೀಟ್ ಆಗಿದ್ದ ಜಾಗದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಬರ್ತೀನಿ. ನಿಂಗಿರುವುದು 10 ನಿಮಿಷ ಮಾತ್ರ. ಥ್ಯಾಂಕ್ಸ್ ಪುಟ್ಟ, ಥ್ಯಾಂಕ್ ಯು ಸೋ ಮಚ್.
ಖುಷಿಯಲ್ಲೇ ಅಲ್ಲೇ ಒಂದು ಸುತ್ತು ಸುತ್ತಿದೆ. ಕೆಲವು ನಿಮಿಷದ ಹಿಂದೆ ಅವನ ಮುಖದಲ್ಲಿ ಇದ್ದ ನೋವು ಮಾಯವಾಗಿ ಒಂದು ಬಗೆಯ ಸಂತೋಷ ಆವರಿಸಿತು. ಅಲ್ಲೇ 1-2 ಗಂಟೆ ಇದ್ದು ನಂತರ ಅವನಿದ್ದ ಮನೆಗೆ ಹೋದ. ಆಗಲೇ ಸಮಯ 8 ಗಂಟೆ ಆದದ್ದರಿಂದ ಮತ್ತೊಮ್ಮೆ ಶವರ್ ಕೆಳಗೆ ನಿಂತು ಕೊರೆಯುವ ಚಳಿಯಲ್ಲೂ ತಣ್ಣನೆ ನೀರಿನ ಹಿತವ ಅನುಭವಿಸಿದ. ನಾಳೆ ಅವಳು ಸಿಗುವುದು ಕೊನೆಯ ಬಾರಿಯಾದರೂ ಅವಳ ಮಡಿಲಲ್ಲಿ ಮಲಗುವ 3 ವರ್ಷಗಳ ಇರಾದೆ ನಾಳೆ ಈಡೇರಲಿದೆ ಎನ್ನುವ ಸಣ್ಣ ನೆನಪು ಅವನನ್ನು ಮತ್ತೆ ಮತ್ತೆ ಹಸುಮಗುವಿನಂತೆ ನಿಷ್ಕಲ್ಮಶ ನಗುವಿನಲ್ಲಿ ಮಿಂದೇಳುವಂತೆ ಮಾಡುತ್ತಿತ್ತು. ರಾತ್ರಿಯೆಲ್ಲ ನಿದ್ದೆ ಹತ್ತಲಿಲ್ಲ. ಯಾವಾಗ ಬೆಳಗಾಗುವುದೋ ಅನ್ನುವಂತೆ ಪ್ರತಿ ಗಂಟೆಗೊಮ್ಮೆ ಮೊಬೈಲ್ ನೋಡುವುದೇ ಆಯಿತು. ಬೆಳಗ್ಗೆ 6ಕ್ಕೆ ಎದ್ದವನು ತಿಂಗಳಾನುಗಟ್ಟಲೆ ಬಿಟ್ಟಿದ್ದ ಗಡ್ಡವನ್ನು ಟ್ರಿಮ್ ಮಾಡಿ ಅವಳು ಅವನಿಗೋಸ್ಕರ ಆರಿಸಿ ಗಿಫ್ಟ್ ಮಾಡಿದ್ದ ತಿಳಿ ನೀಲಿ ಬಣ್ಣದ ಚೆಕ್ಸ್ ಶರ್ಟ್, ಅದಕ್ಕೆ ಮ್ಯಾಚ್ ಆಗುವ ಜೀನ್ಸ್ ಧರಿಸಿ ಹೊರಟ. ದಾರಿಯಲ್ಲಿ ಆಗಿನ್ನೂ ಅರಳುತ್ತಿದ್ದ ದುಂಡು ಮಲ್ಲಿಗೆಯನ್ನು ಮಾರುತ್ತಿದ್ದ ಅಜ್ಜಿಯನ್ನು ನೋಡಿದ. ಅಂದು ಅವಳಿಗಾಗಿ ಕೊಂಡ 2 ಮೊಳ ಹೂವನ್ನು ನೆನೆದು ಮನಸ್ಸು ಭಾರವಾಯಿತು. ಇಂದು ತೆಗೆದುಕೊಳ್ಳುವ ಇರಾದೆಯಾದರೂ ಅವಳನ್ನು ನೋಡಲು ಹೋಗುತ್ತಿರುವುದು ಕೊನೆ ಗಳಿಗೆಯ ಬೀಳ್ಕೊಡುಗೆಗೆ. ಹೂವನ್ನು ಕೊಂಡು ಅವಳ ಮುಡಿಗೇರಿಸುವ ಯೋಗ್ಯತೆ ನನ್ನಲ್ಲಿಲ್ಲ ಎನ್ನುವ ಅವನ ಭಾವನೆ ಮನಸ್ಸನ್ನು ಗಾಯ ಮಾಡಿತ್ತು. ಆ ಕ್ಷಣ ಅವನ ಮನಸ್ಸು ಅವನನ್ನು ಚೀಮಾರಿ ಹಾಕಿತ್ತು. ನಿಷ್ಕಲ್ಮಶ ಹೃದಯದ ಮಧುರ ಭಾವನೆಯನ್ನು ಒಂದೇ ಕ್ಷಣದಲ್ಲಿ ಕಿತ್ತಿಸಿದ ತಪ್ಪಿಗೆ ಅದಾಗಲೇ ಭಾರಿ ದೊಡ್ಡ ಬೆಲೆಯನ್ನೇ ತೆತ್ತಿದ್ದ. ಇದೆಲ್ಲ ಅವನನ್ನು ಘಾಸಿ ಮಾಡಿದರೋ ಸವರಿಸಿಕೊಂಡು, ಇವತ್ತು ನನ್ನ ಕೊನೆಯ ದಿನ, ನಾನು ಸಂಭ್ರಮಿಸಬೇಕು. ಹಾಗಂತ ನಾನು ಸಾಯುವ ಹೇಡಿಯಲ್ಲ, ಆದರೆ ಬದುಕಿದ್ದು ಸತ್ತ ಶವವಾಗಿರುತ್ತೇನೆ ಅಷ್ಟೇ. ನಿರ್ವಿಕಾರ ನಗುವಿನೊಂದಿಗೆ ಬಸ್ ಹತ್ತಿದ. ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕುಳಿತು ಅಲ್ಲಿನ ಸೌಂದರ್ಯವನ್ನು ಕಣ್ಣು ಆಸ್ವಾದಿಸುತ್ತಿದ್ದರೋ ಮನಸ್ಸು ಕಳೆದ 4 ವರ್ಷದ ಹಿಂದೆ ಓಡಿತ್ತು. ಹೀಗೊಂದು 4 ವರ್ಷದಲ್ಲಿ ಏನೆಲ್ಲ ಬದಲಾವಣೆಯಾಯಿತು ನನ್ನ ಜೀವನದಲ್ಲಿ. ಮನಸ್ಸು ಅವನನ್ನು ಕೆಣಕಿತು. ಭಾರವಾದ ಮನಸ್ಸಿನಿಂದ ಕಣ್ಮುಚ್ಚಿ ಕುಳಿತ. ಅನಾಥವಾಗಿ ಬಿದ್ದಿದ್ದ ಅಮೃತ್ನನ್ನು ಯಾರೋ ತಂದು ಅನಾಥಾಶ್ರಮಕ್ಕೆ ಸೇರಿಸಿದ್ದರು. ಅಲ್ಲಿ ಅನಾಥನಾಗಿಯೇ ಬೆಳೆದ. ಮುಂದೆ ಅಮೃತ್ಗೆ ಸ್ವಲ್ಪ ಬುದ್ಧಿ ಬರುತ್ತಿದ್ದಂತೆ ತಾನೇ ಯಾರ ಜೊತೆಯೂ ಹೋಗದೆ ಅಲ್ಲಿ ತನಗೆ ಪ್ರಾಣ ಸ್ನೇಹಿತನಾದ ಅಭಯ್ ಜೊತೆ ಆಟ ಪಾಠ ನಡೆಸುತ್ತಿದ್ದ. ಅಮೃತ್ ಎಂದು ಅಭಯ್ನನ್ನು ಬಿಟ್ಟು ಬೇರೆಯವರ ಜೊತೆ ಮಾತನಾಡಿದವನಲ್ಲ. ಜೊತೆಗೆ ಬೆಳೆದ ಅವರಿಬ್ಬರು ವಿರುದ್ಧ ದಿಕ್ಕಿನಲ್ಲಿ ಯೋಚಿಸಿದ್ದೇ ಜಾಸ್ತಿ. ಅಮೃತ್ಗೆ ಸಾಕು ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ವೆಟರ್ನರಿ ಕೋರ್ಸ್ ತಗೊಂಡು ವೆಟರ್ನರಿ ಡಾಕ್ಟರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದ. ಅಭಯ್ಗೆ PSI ಆಗಿ ದಾವಣಗೆರೆಯಲ್ಲಿ ಪೋಸ್ಟಿಂಗ್ ಆಗಿದ್ದು. ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದ ಅವರಿಬ್ಬರಿಗೂ ಪರಸ್ಪರ ಅವರಿಬ್ಬರೇ ತಂದೆ ತಾಯಿ ಆಗಿದ್ದರು. ಒಂದೊಮ್ಮೆ ಅಣ್ಣನಾಗೆ ಮತ್ತೊಮ್ಮೆ ಗೆಳೆಯನಾಗೆ ಅಮೃತ್ನ ಜೀವನದ ಸಿಹಿ ಕ್ಷಣ ಅಭಯ್ ಆಗಿದ್ದ. ಕೆಲಸಕ್ಕೆ ಜಾಯಿನ್ ಆಗಿ 2 ತಿಂಗಳಾಗಿರಬಹುದು. ಅದೊಂದು ರಾತ್ರಿ ಬಂದ ಫೋನ್ ಕಾಲ್ ಇವತ್ತು ಅಮೃತ್ನನ್ನು ಈ ಪರಿಸ್ಥಿತಿಗೆ ನಿಲ್ಲಿಸುತ್ತೆ ಅಂತ ಒಂದು ಕ್ಷಣವೂ ಯೋಚಿಸಿರಲಿಲ್ಲ. ಆದರೆ ಮುಂದೇನು ಆಗುವುದು ಎನ್ನುವ ಭವಿಷ್ಯ ತಿಳಿಯದೆ ಕಾಲ್ ರಿಸೀವ್ ಮಾಡಿದಾಗ ಒಂದು ಹೆಣ್ಣಿನ ಧ್ವನಿ. ಹಲೋ ಸ್ವಪ್ನ, ಯಾಕೆ ನಿನ್ನೆ ಹೋದಾಗ್ಲಿಂದ ಒಂದು ಕಾಲ್ ಮಾಡಿಲ್ಲ? ಕೊಬ್ಬೇನಾದರೂ ಜಾಸ್ತಿ ಆಗಿದೆಯಾ ಹೇಗೆ? ಒಂದು ಮಾತು ಆಡಲು ಬಿಡದಂತೆ ಮಾತನಾಡಿದವಳ ಇಂಪಾದ ಧ್ವನಿ ಅವನನ್ನು ಮತ್ತೆ ಮಾತನಾಡದಂತೆ ಮೂಕವಾಗಿಸಿತ್ತು. ಹಲೋ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಏನೂ ಮಾತಾಡ್ತಾನೆ ಇಲ್ಲ. ಏನಾದರೂ ತೊಂದರೆ ಆಗಿದೆಯಾ? ಆಗ ಎಚ್ಚೆತ್ತವನು, ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರಾ. ಇಲ್ಲಿ ಯಾವ ಸ್ವಪ್ನನೂ ಇಲ್ಲ, ಸ್ವಪ್ನ ಬುಕ್ ಹೌಸ್ ಕೂಡ ಇಲ್ಲ. ತುಂಟನಗೆ ಬೀರಿದ. ಯಾರೊಂದಿಗೂ ಮಾತನಾಡದ ಅವನು ಯಾಕೋ ಅವಳ ಮುಗ್ಧ ಧ್ವನಿಗೆ ಮನಸೋತು ಸ್ವಲ್ಪ ಛೇದಿಸುವ ಮನಸ್ಸಾಗಿತ್ತು. ಸಾರಿ ಅಂದಿದ್ದು ನಾನು ಗೊತ್ತಿಲ್ಲದೆ ರಾಂಗ್ ನಂಬರ್ಗೆ ಡಯಲ್ ಮಾಡಿದ್ದಕ್ಕೆ. ಈಡಿಯಟ್ ಅಂದಿದ್ದು ಇಲ್ಲದ ತಲೆ ಹರಟೆ ಮಾಡಿದ್ದಕ್ಕೆ. ನೀವ್ಯಾಕ್ರಿ ತಲೆ ಹರಟೆ ಮಾಡೋದು? ಮುಚ್ಕೊಂಡು ರಾಂಗ್ ನಂಬರ್ ಅಂದು ಕಾಲ್ ಕಟ್ ಮಾಡಬೇಕಿತ್ತು ಅಂದವಳು ಕಾಲ್ ಕಟ್ ಮಾಡಿದ್ದಳು. ಏನನ್ನಿಸಿತೋ ಏನೋ 5 ನಿಮಿಷ ಬಿಟ್ಟು ತಾನೇ ಕಾಲ್ ಮಾಡಿದ್ದಳು. ಸಾರಿ, ತುಂಬ ರೂಢಾಗಿ ಮಾತನಾಡಿದ್ದೆ ಅನಿಸುತ್ತೆ. ಪರವಾಗಿಲ್ಲ ಬಿಡಿ, ತಪ್ಪು ನಂದೆ. ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ.
ಸುಮ್ಮನೆ ನಿಮಗೆ ಬೇಜಾರಾಗುವ ಹಾಗೆ ಮಾತನಾಡಿದ್ದೆ ಅನಿಸುತ್ತೆ. ಸಾರಿ. ಅವನ ಮಾತನ್ನು ಕೇಳಿದ್ದ ಅವಳಿಗೆ ನಗು ಬಂತು. ಅರೆಯುವ ಸ್ವಚ್ಛ ನೀರಿನ ಹಾಗೆ ಮೆಲುವಾಗಿ ನಕ್ಕಳು. ಮಾತು ಮಾತ್ರ ಕೋಗಿಲೆಯಂತೆ ಅಂದುಕೊಂಡೆ. ನಗು ಮಾತನ್ನು ಮೀರಿಸುವಂತಿದೆ. ಮನದಲ್ಲೇ ಅವನ ಕಲ್ಪನೆಗೆ ನಕ್ಕು ಸರಿ ಗುಡ್ ನೈಟ್ ಎಂದು ತಾನೇ ಮಾತನ್ನು ನಿಲ್ಲಿಸಿದನು. ಅಂದೇಕೋ ಅವನ ಮನದಲ್ಲಿ ಎಂದೂ ಹೇಳದಿದ್ದ ಒಲವಿನ ಭಾವನೆಗಳು ಅಲೆಗಳ ಹಾಗೆ ಅವನ ಮನಸ್ಸಿಗೆ ಮೃದುವಾಗಿ ತಾಕುತ್ತಿತ್ತು. ಯಾಕೋ ಅಭಯ್ನೊಂದಿಗೆ ಮಾತಾಡಿ ಇದರ ಬಗ್ಗೆ ವಿಚಾರಿಸಬೇಕು ಎಂದುಕೊಂಡು ಅಭಯ್ಗೆ ಕಾಲ್ ಮಾಡಿದ್ದೆನು. ಹಲೋ ಹೇಳು, ನಿಂದೇನು ಹೀಗೆ ಸಮಸ್ಯೆ? ದೆವ್ವಗಳ ಕಾಟ ಏನಾದರೂ ಜಾಸ್ತಿ ಆಗಿದೆಯಾ ಅಲ್ಲಿ? ಥು, ನೀನೊಬ್ಬ ಯಾವಾಗಲೂ ದೆವ್ವಗಳ ಜಪ ಮಾಡ್ತಾ ಇರೋ. ಮತ್ತಿನ್ನೇನೋ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಮದುವೆ ಬಗ್ಗೆ ಕನಸು ಕಾಣೋದು ಬಿಟ್ಟು ಈ ಸರಿ ರಾತ್ರಿಯಲ್ಲಿ ಕಾಲ್ ಮಾಡಿ ತಿಗಣೆ ಅವತಾರ ಎತ್ತಿದೀಯಾ? ಮಗ, ನಿನ್ನ ಹತ್ರ ಒಂದು ಹುಡುಗಿ ಬಗ್ಗೆ ಹೇಳೋಣ ಅಂದುಕೊಂಡೆ. ಕಾಲ್ ಕಟ್ ಮಾಡಲು ನೋಡಿದವನು ತಕ್ಷಣ ಹೌದೇನೋ ಮಗ, ಯಾರು ಅವಳು? ಯಾವ ನಾಯಿ ಮರಿ ಬೆಕ್ಕು ಮರಿ ಹಿಡ್ಕೊಂಡು ಬಂದಿದ್ಲೋ ಅಥವಾ ಏನಾದರೂ ದನ ಮೇಯಿಸ್ಕೊಂಡು ನಿಮ್ಮ ಹಾಸ್ಪಿಟಲ್ ಹತ್ರ ಬಂದಿದ್ಲಾ? ಬಾಯ್ ಕಣೋ, ಕೋಪದಲ್ಲಿ ಕಾಲ್ ಕಟ್ ಮಾಡಿದ. ಅಯ್ಯೋ ಇವನೊಬ್ಬ ಸಿಡುಕುಮೂತಿ ಸಿಂಗಾರಪ್ಪ ಅಂದುಕೊಂಡು ಅಬ್ಬಯ್ ಮತ್ತೆ ಅವನಿಗೆ ಕಾಲ್ ಮಾಡಿ ಸಾರಿ ಮಗ, ತಮಾಷೆ ಮಾಡಿದ್ದು ಅಷ್ಟೇ. ಇವಾಗ ಹೇಳು, ಯಾರ ಆ ಹುಡುಗಿ? ಎಲ್ಲಿ ಸಿಕ್ಕಿದ್ಲು? ಹೇಗೆ ಲವ್ ಆಯಿತು? ಯಾವಾಗ ಮದುವೆ? ಮುಂದೆ ಕೇಳು. ಪ್ರಸ್ತ ಯಾವಾಗ? ಎಷ್ಟು ಮಕ್ಕಳಾದ್ವೋ? ಏನು ನಾಮಕರಣ ಮಾಡಿದೆ ಅಂತ ತಲೆ ಚಚ್ಚಿಕೊಂಡನು. ಹೌದಾ ಮಗ, ಇದೆಲ್ಲ ನನಗೆ ಗೊತ್ತಿಲ್ಲದೆ ಮಾಡಿದ್ದೀಯಾ ಹಾಗಾದರೆ? ಥೂ ನಿನ್ನ. ಮತ್ತೆ ಇನ್ನೇನೋ, ನಾನೊಂದು ಹುಡುಗಿ ಅಂತ ಹೇಳಿದ ತಕ್ಷಣ ಏನೇನೋ ನೀನೇ ಕಲ್ಪನೆ ಮಾಡಿಕೊಂಡು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡೋದು? ಸರಿ, ಹೀಗೇನಾಯಿತು ಅಂತ ಹೇಳು. ಆಗ ಅವನು ಎಲ್ಲ ಹೇಳಿ ಮುಗಿಸಿ, ಯಾಕೋ ಆ ಹುಡುಗಿಯ ವಾಯ್ಸ್ ಮೇಲೆ ಲವ್ ಆಗಿದೆ ಕಣೋ. ಬೇರೆ ಇನ್ಯಾವುದರ ಮೇಲೂ ಲವ್ ಆಗಿಲ್ವಾ? ಇಲ್ಲ, ಮುಗ್ಧವಾಗಿ ಉತ್ತರಿಸಿದ. ಸರಿನಪ್ಪ, ಅಂತೂ ಇಂತೂ ನಮ್ಮ ಸಿಡುಕುಮೂರ್ತಿ ಸಿಂಗಾರಪ್ಪಗೆ ಲವ್ ಆಗಿದೆ. ಈಗ ನನ್ನಿಂದ ಏನು ಹೆಲ್ಪ್ ಬೇಕು? ಏನು ಬೇಡ ಕಣೋ, ಹೇಳ್ಕೋಬೇಕು ಅನಿಸ್ತು ಕಾಲ್ ಮಾಡಿದೆ ಅಷ್ಟೇ. ಸರಿ, ಮುಂದೆ ಹೇಗೆ ನಿನ್ನ ಲವ್ ಟ್ರ್ಯಾಕ್? ಅಯ್ಯೋ, ಅದೆಲ್ಲ ಯೋಚನೆ ಮಾಡಿಲ್ಲ. ನನಗೂ ಗೊತ್ತಿಲ್ಲ. ನನಗೇನೋ ಅವಳೇ ಮತ್ತೆ ಕಾಲ್ ಮಾಡ್ತಾಳೆ ಅನಿಸುತ್ತೆ. ಸರಿ, ಏನೂ ಆಗಲಿ, ಆದರೆ ನಿಂಗೆ ಒಳ್ಳೇದಾಗಲಿ. ಅದು ಸರಿ, ಇಷ್ಟೊತ್ತು ಮಾತಾಡ್ತಾನೆ ಇದ್ದೀಯಲ್ಲ, ಅತ್ತಿಗೆ ಏನು ಬೈಯಲ್ವಾ? ಅವಳೇನು ಬೈತಾಳೆ? ನಮ್ಮಿಬ್ಬರ ಬಗ್ಗೆ ಗೊತ್ತಿರೋದೇ ಅಲ್ವಾ? ಆಯ್ತು ಮಗ, ಬಾಯ್. ಸರಿ ಕಣೋ, ಬಾಯ್. ಅಭಯ್ ಮತ್ತೆ ತನ್ನ ನಿದ್ರಾಲೋಕಕ್ಕೆ ಮರಳಿದ. ಆದರೆ ಇವನಿಗೆ ನಿದ್ದೆ ಆಗಲೇ ದೂರವಾಗಿತ್ತು. ನಂತರ 2 ದಿನ ಯಾವ ಫೋನ್ ಬರಲಿಲ್ಲ. ಯಾಕೋ ಅವನು ಸುಮ್ಮನಾಗಿ ಬಿಟ್ಟ. ಆದರೆ ಆಶ್ಚರ್ಯ ಎಂಬಂತೆ 3ನೇ ದಿನ ಅದೇ ನಂಬರಿಂದ ಮತ್ತೆ ಕಾಲ್ ಬಂದಿತ್ತು. ಅವಳೇ ಕಾಲ್ ಮಾಡಿದವಳು. ಹಲೋ ಹಲೋ, ನಾನು ಮೊನ್ನೆ ರಾಂಗ್ ನಂಬರ್ ಮಿಸ್ ಆಗಿ ನಿಮಗೆ ಕಾಲ್ ಮಾಡಿದ್ದೇನಲ್ಲ? ನೆನಪಿದೆ ಹೇಳಿ ಮಿಸ್. ಅದು ಮಾತು ಹೇಗೆ ಶುರು ಮಾಡಬೇಕೆಂದು ತಡವರಿಸಿದಳು. ಹೇಳಿ, ಪರವಾಗಿಲ್ಲ. ಏನಿಲ್ಲ, ಅದು ಅವತ್ತು ತಿಳಿದೇ ನಿಮಗೆ ರಾಂಗ್ ನಂಬರ್ ಅಂತ ಗೊತ್ತಿಲ್ಲದೆ ಕಾಲ್ ಮಾಡಿದ್ದೆ. ಅದು ನನಗೂ ಗೊತ್ತು, ಅದನ್ನು ಅವತ್ತೇ ಮರೆತು ಬಿಟ್ಟೆ. ಯಾಕೋ ಮರೆತು ಬಿಟ್ಟೆ ಅನ್ನುವ ಪದ ಅವಳಿಗೆ ಕಹಿಯಾಗಿ ಕಂಡಿತು. ಸಾರಿ. ಛೇ, ಯಾಕೆ ಮತ್ತೆ ಮತ್ತೆ ಸಾರಿ ಕೇಳ್ತೀರಾ? ಬಿಡಿ. ಮತ್ತೆ ಅದು ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಹೇಳಿ. ಕ್ಯಾನ್ ಐ ಬಿ ಯುವರ್ ಫ್ರೆಂಡ್? ಅದನ್ನೇ ನಿರೀಕ್ಷಿಸಿದ್ದ ಅವನಿಗೆ ಆಶ್ಚರ್ಯವೇನೂ ಆಗಲಿಲ್ಲ, ಬದಲಿಗೆ ಖುಷಿಯಾಗಿತ್ತು. ವೈ ನಾಟ್, ಲೆಟ್ಸ್ ಬಿ ಫ್ರೆಂಡ್ಸ್. ಪರಿಚಯದ ಮುಗಳನಕ್ಕ, ಅವಳು ನಕ್ಕಳು. ಅಂದಿನಿಂದ ಅವರಿಬ್ಬರ ಜೀವಿತದಲ್ಲಿ ಹೊಸ ಬದಲಾವಣೆಯಾಯಿತು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಅರಿತುಕೊಂಡರು, ಮಾತಾಡಿದರು, ಅರಟಿದರು. ತಾಯಿಯ ಪ್ರೀತಿಯ ಒಂದು ಇಂಚಾದರೂ ತಿಳಿಯದ ಅಮೃತ್ಗೆ ಸಾನ್ವೇಳ ಮುಗ್ಧ ಮಾತು ಪ್ರೀತಿ ಆಪ್ಯಾಯಮಾನವಾಗಿ ತೋರಿತ್ತು. ಮಾತಾಡುತ್ತಾ ಇಬ್ಬರು ಒಬ್ಬರಿಗೊಬ್ಬರು ಎಷ್ಟು ಹಚ್ಚಿಕೊಂಡರು ಎಂದರೆ ಒಂದು ದಿನ ಮಾತಾಡದೇ ಇರುತ್ತಿರಲಿಲ್ಲ. ಆಗ ಪ್ರೀತಿಯಿಂದ ಅವಳು ಅವನನ್ನು ಅಮರು ಅಂದರೆ ಅವನು ಅವಳನ್ನು ಪುಟ್ಟ ಎಂದು ಕರೆಯುತ್ತಿದ್ದರು. ಅಮೃತ್ ಎಲ್ಲವನ್ನೂ ಅಂದರೆ ತಾನು ಅನಾಥ ಎನ್ನುವ ವಿಷಯದಿಂದ ಹಿಡಿದು ಇಂದಿನ ದಿನದವರೆಗೂ
ನಡೆದಿದ್ದೆಲ್ಲವನ್ನೂ ಹೇಳಿಕೊಂಡಿದ್ದನು. ಸಾನ್ವಿ ಮಾತ್ರ ಅವರ ಮನೆಯವರ ಕುರಿತು ಎಲ್ಲವನ್ನೂ ಹೇಳಿಕೊಂಡಿದ್ದರೂ ಮುಖ್ಯವಾದ ಒಂದು ವಿಚಾರವನ್ನು ಹೇಳಿಕೊಂಡಿರಲಿಲ್ಲ. ಮಾತಾಡುವಾಗ ಕೆಲವೊಮ್ಮೆ ಅಮೃತ್ ಕೇಳುತ್ತಿದ್ದ, ಯಾಕೋ ಪುಟ್ಟ, ಏನೋ ಬೇಜಾರಲ್ಲಿ ಇದ್ದೀಯಾ, ಏನಾಯ್ತು? ಆದರೆ ಸಾನ್ವಿ ಮಾತ್ರ ಏನೂ ಹೇಳುತ್ತಿರಲಿಲ್ಲ, ಅಥವಾ ಹೇಳುವ ಮನಸ್ಸು ಬಾರದೆ ಸುಮ್ಮನಾಗಿದ್ದಳೋ ಏನೋ. ಅಮೃತ್ಗೇನೋ ಕನ್ಫರ್ಮ್ ಇತ್ತು, ಸಾನ್ವಿಳನ್ನು ಕಂಡರೆ ತನಗೆ ಇಷ್ಟ, ಸರಿಯಾದ ಸಮಯ ನೋಡಿ ಅದನ್ನು ಅವಳಿಗೆ ಹೇಳಬೇಕೆಂದು ಅಂದುಕೊಂಡಿದ್ದ. ಆದರೆ ಸಾನ್ವಿಗೆ ಇನ್ನೂ ಅವನ ಮೇಲಿನ ತನ್ನ ಭಾವನೆ ಸ್ಪಷ್ಟವಾಗಿರಲಿಲ್ಲ. ಅವಳ ಬೆಸ್ಟ್ ಫ್ರೆಂಡ್ ಆಗಿದ್ದ ಸ್ವಪ್ನಾಳ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದಳು. ಅವರ ಪರಿಚಯ ಸ್ನೇಹವಾಗಿ ಪ್ರೇಮಕ್ಕೆ ತಿರುಗಿತ್ತು. ಆದರೆ ಸಾನ್ವಿಗೆ ಮಾತ್ರ ಅದರ ಅರಿವಿರಲಿಲ್ಲವೋ, ಅಥವಾ ಅವಳಿಗೆ ಅವರಿಬ್ಬರ ಗೆಳೆತನಕ್ಕೆ ಪ್ರೇಮ ಎನ್ನುವ ಭಾವನೆ ನೀಡಲು ಮನಸ್ಸು ಹಿಂಜರಿಯುತ್ತಿತ್ತು ಎನಿಸುತ್ತೆ. ಕಾಲ ಯಾರಿಗೂ ಹೇಳದೆ ಕೇಳದೆ ಮುಂದುವರೆದಿತ್ತು. ಅವರಿಬ್ಬರ ಪರಿಚಯವಾಗಿ ಅದಾಗಲೇ 2 ವರ್ಷವಾಗಿತ್ತು. ಈ 2 ವರ್ಷದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿರಲಿಲ್ಲ. ಕಾರಣ, ಸಾನ್ವಿ ಸ್ಮಾರ್ಟ್ಫೋನ್ ಯೂಸ್ ಮಾಡುತ್ತಿರಲಿಲ್ಲ. ಅಮೃತ್ ಕಾರಣ ಕೇಳಿದರೆ ಸಾನ್ವಿ ಮಂಕಾಗುತ್ತಿದ್ದಳು. ಅದಕ್ಕೆ ಕೇಳುವುದೇ ಬಿಟ್ಟಿದ್ದನು. ಸಾನ್ವಿಗೂ ಈ ನಡುವೆ ಪ್ರೇಮಕ್ಕೆ ಸ್ನೇಹ ಎನ್ನುವ ಹೆಸರಿಡಲು ಬೇಸರಿಸಿತ್ತು ಮನ. ಆದರೆ ಪ್ರೀತಿ ಪ್ರೇಮ ಅಂತ ಮುಂದೆ ಹೋದರೆ ನನ್ನಿಂದ ಅಮೃಗೆ ತೊಂದರೆ ಆಗುತ್ತೆ ಅನ್ನುವ ಭಯ ಕಾಡುತ್ತಿತ್ತು. ಆದರೂ ಮನಸ್ಸಿನ ಭಾವನೆ ತಾಳಲಾರದೆ ಒಂದಿನ ಮಾತಾಡುತ್ತಾ, ಅಮೃ, ನನಗೆ ನೀನಂದ್ರೆ ತುಂಬ ಇಷ್ಟ ಎಂದು ಬಿಟ್ಟಳು. ಹೌದು, ಅದು ನನಗೂ ಗೊತ್ತು ಪುಟ್ಟ. ನಾನು ಹೇಳಿದ್ದು ನೀನು ನನಗೆ ಸಂಗಾತಿಯಾಗಿ ತುಂಬ ಇಷ್ಟ ಅಂತ ಹೇಳಿದ್ದು ಎಂದು ಹೇಳಿದಾಗ ಅವನು ಖುಷಿಗೆ ಏನೂ ಮಾತಾಡಲಿಲ್ಲ. ಯಾಕೋ ಅಮೃ, ನಿಂಗೆ ನಾನು ಇಷ್ಟ ಇಲ್ವಾ? ಹಾಗೆಲ್ಲಿ ಹೇಳಿದ್ದೆ ಪುಟ್ಟ, ನಿಜ ಹೇಳ. ಮೊದಲನೇ ಸಾರಿ ರಾಂಗ್ ನಂಬರ್ ಅಂತ ಮಾತಾಡಿದಾಗಲೇ ನಿನ್ನ ವಾಯ್ಸ್ ಮೇಲೆ ಲವ್ ಆಗಿತ್ತು, ಆದರೆ ಹೇಳಲಿಲ್ಲ. ಇಷ್ಟು ದಿನದಲ್ಲಿ ತುಂಬ ಸರಿ ಹೇಳಬೇಕೆನಿಸಿತ್ತು. ಆದರೆ ಈ ವಿಷಯ ಕೇಳಿ ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀಯೋ ಅಂತ ಭಯ ಇತ್ತು. ಈಗ ಎಲ್ಲ ಸರಿ ಹೋಯ್ತು ಪುಟ್ಟ. ನಾನು ಹೆಣ್ಣು ಕೇಳಲು ಮನೆಗೆ ಬರ್ತೀನಿ. ಯಾವಾಗ ಬರಬೇಕು ಹೇಳು? ಅವಳಿಗೆ ಒಂದು ಕಡೆ ಖುಷಿಯಾದರೂ ಮತ್ತೊಂದು ಕಡೆ ಆತಂಕ. ಅಮ್ರು, ನೀನಿನ್ನೂ ನನ್ನ ನೋಡೇ ಇಲ್ಲ, ಆತಂಕದಿಂದ ಕೇಳಿದಳು. ಪುಟ್ಟ, ನಿನ್ನ ನಾನು ಯಾವತ್ತೂ ನನ್ನ ಕಲ್ಪನೆಯಲ್ಲಿ ನೋಡಿದ್ದಾಗಿದೆ. ನೀನು ಹೇಗಾದರೂ ಇರೋ, ನನಗೆ ನೀನು ಇಷ್ಟ ಕಣೋ ಪುಟ್ಟ. ಅವನ ಮಾತು ಕೇಳಿ ಅವಳ ಮನಸ್ಸು ತುಂಬಿ ಬಂದಿತ್ತು. ಆಗಲೇ ಒಂದು ಸತ್ಯ ಹೇಳಲು ಅವಳ ಮನ ಬಯಸಿತ್ತು. ಆದರೆ ಮುದ್ದಿ ಹೇಳಲು ಬಿಡದೆ ಕಟ್ಟಿಯಾಗಿತ್ತು. ಅದೊಂದು ಸತ್ಯವೇ ಅವರ ಪ್ರೀತಿಗೆ ಮುಂದೊಂದು ದಿನ ಮುಳುವಾಗಬಹುದು ಎನ್ನುವ ಕಲ್ಪನೆ ಅಮ್ರುಗೆ ಇರಲಿಲ್ಲವಾದರೂ ಸಾನ್ವಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಭಯ ಹಾಗೆಯೇ ಇತ್ತು. ಹೀಗೆ ಅವರ ಪ್ರೀತಿಗೆ ಯಾವ ಅಡೆತಡೆ ಇಲ್ಲದೆ ಮತ್ತೊಂದು ವರ್ಷ ಕಳೆದಿತ್ತು. ಯಾಕೋ ಅವಳಿಲ್ಲದ ಗಳಿಗೆಯೂ ಇರಲಾಗದೆ ಅಮ್ರು ಮಾತು ಶುರು ಮಾಡಿದ. ಪುಟ್ಟ, ಇನ್ನೂ ಎಷ್ಟು ದಿನ ಹೀಗೆ ನಾನಿಲ್ಲಿ ನೀನಲ್ಲಿ ಇರೋದು? ಮದುವೆ ಆಗೋವರೆಗೂ ಸುಂದರವಾಗಿ ನಕ್ಕಳು. ಅಯ್ಯೋ ಪುಟ್ಟ, ಆಟ ಆಡಿಸಿದ್ದು ಸಾಕು, ಯಾವಾಗ ಬರಲಿ ಅಂತ ಹೇಳೋ, ಅಥವಾ ನಿಮ್ಮ ಮನೆಯವರಿಗೆ ನನ್ನ ಬಗ್ಗೆ ತಿಳಿಸಿದೀಯಾ? ಉತ್ತರ ನೀಡಲಿಲ್ಲ. ಒಂದು ದೃಢ ನಿರ್ಧಾರ ಮಾಡಿದವಳು, ಅಮ್ರು, ನಾಳೆ ನೀನು ನಾನಿರುವ ಊರಿನ ಬೀಚ್ಗೆ ಬಾ, ಅಲ್ಲಿ ಇಬ್ಬರೂ ಕೂತು ಮದುವೆ ಬಗ್ಗೆ ಮಾತಾಡೋಣ. ಸರಿ, ಥ್ಯಾಂಕ್ಸ್ ಪುಟ್ಟ ಎಂದು ಮಾತು ಮುಗಿಸಿದವನಿಗೆ ಖುಷಿ ಎಲ್ಲೇ ಮೀರಿತ್ತು. ಬೆಳಗ್ಗೆ ಎದ್ದವನೇ ತನ್ನ ಎಲ್ಲ ಕೆಲಸ ಮುಗಿಸಿ ಆಫ್ ಡೇ ರಜಾ ಹಾಕಿ ಟ್ರಿಮ್ ಆಗಿ ಹೀರೋ ಥರ ರೆಡಿಯಾಗಿ ಹೊರಟಿದ್ದ ಮಂಗಳೂರಿಗೆ. ಅಲ್ಲಿ ಹೋದವನು ತನ್ನ ಮನದರಸಿಗಾಗಿ ಕಾಯುತ್ತಾ ಕುಳಿತ. 10 ನಿಮಿಷ ಬಿಟ್ಟು ಅವನ ಮೊಬೈಲ್ ರಿಂಗ್ ಅನಿಸಿತು. ರಿಸೀವ್ ಮಾಡಿ ತಾನು ಬಂದಿದ್ದಾಗಿ ತಿಳಿಸಿದ. ಅವಳೇ ತಾನಿರುವ ಜಾಗಕ್ಕೆ ಬರ ಹೇಳಿ ತನ್ನ ಡ್ರೆಸ್ ಕಲರ್ ಹೇಳಿದಳು. ಅವನು ಅದರ ಜಾಡನ್ನು ಹಿಡಿದು ನೇರ ಸಾನ್ವಿ ಎದುರಿಗೆ ನಿಂತನು. ಪಕ್ಕದಲ್ಲಿ ಅವಳ ಬೆಸ್ಟ್ ಫ್ರೆಂಡ್ ಸ್ವಪ್ನ ಇದ್ದಳು. ಮನಸೂರೆಗೊಳ್ಳುವಂತ ಅಂದ ಅವಳಿಗೆ. ಪುಟ್ಟ, ನನ್ನ ಕಲ್ಪನೆಯಲ್ಲಿ ಇರುವುದಕ್ಕಿಂತ ಚಂದ ಇದೀಯಾ ನೀನು? ನಕ್ಕಳು ಅವಳು. ಯಾಕೋ ಪುಟ್ಟ ನಗ್ತಾ ಇದೀಯಾ? ಹೋಗ್ಲಿ, ನಾನು ಹೇಗಿದ್ದೀನಿ? ನಿಂಗೆ ಒಂದು ಹೇಳಬೇಕು ನಾನು. ನೀನು ಹೇಗಿದೀಯಾ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ನಾನು ಮಾಡಿಕೊಂಡಿರುವ ಕಲ್ಪನೆಯಲ್ಲಿ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದೀಯಾ ಅಮ್ರು. ಏನಂದೆ?
ನಾನು ನಿನ್ನ ಎದುರಲ್ಲೇ ಇದ್ದೀನಿ. ಮತ್ತೆ ನೀನು ನೋಡಿದರೆ ನನಗೆ ಅರ್ಥ ಆಗದೇ ಇರುವ ಹಾಗೆ ಒಗಟಾಗಿ ಮಾತಾಡ್ತಾ ಇದೀಯಾ? ನಾನು ಹೇಳ್ತಾ ಇರೋದು ಅರ್ಥ ಆಗ್ಲಿಲ್ವಾ ಅಮ್ರು? ನನಗೆ ಕಣ್ಣು ಕಾಣಿಸಲ್ಲ, ಹುಟ್ಟು ಕುರುಡಿ ನಾನು. ಈ ಮಾತನ್ನು ಕೇಳಿ ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತಾನೆ ತಿಳಿಯಲಿಲ್ಲ. ನೋಡಿದರೆ ಅವಳಿಗೆ ಕಣ್ಣು ಕಾಣುವುದಿಲ್ಲ ಎಂದು ಹೇಳಲೇ ಅಸಾಧ್ಯ. ದೇವರ ಸೃಷ್ಟಿ ಆಗಿತ್ತು. ಅವನಿಗೆ ಅವಳಿಗೆ ಕಣ್ಣು ಕಾಣುವುದಿಲ್ಲ ಅನ್ನುವ ಸತ್ಯಕ್ಕಿಂತ ಇಷ್ಟು ವರ್ಷ ಈ ಸತ್ಯವನ್ನು ಮುಚ್ಚಿಟ್ಟಿದ್ದನ್ನು ಅರಗಿಸಿಕೊಳ್ಳಲು ಸಮಯ ಹಿಡಿಯಿತು. ಆ ಕ್ಷಣ ಅವನಿಗೆ ಕೋಪ ತುಟ್ಟ ತುದಿಯಲ್ಲಿ ನಿಂತಿತ್ತು. ಏನೇ, ನನ್ನ ಲೈಫಲ್ಲಿ ಆಟ ಆಡ್ತೀಯಾ? ನಿಂಗೆ ತಿಂದಿದ್ದು ಹೆಚ್ಚಾಗಿತ್ತು ಅನ್ಸುತ್ತೆ ಅಲ್ವಾ? ಯಾಕೆ ನಿಜ ಹೇಳಿಲ್ಲ ನನ್ನ ಹತ್ರ? ನಿಜ ಹೇಳಿದ್ರೆ ನಿನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ, ನಿನ್ ಜೊತೆ ಮಾತಾಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡೆ ಅಲ್ವಾ? ಛೀ, ನಿನ್ ಜೊತೆ ಮಾತಾಡೋಕೆ ನನಗೆ ಅಸಹ್ಯ ಆಗುತ್ತೆ. ನೀನ್ ನಿಜ ಹೇಳಿದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೆ ಕಣೆ. ಆವತ್ತೇ ಹೇಳಿದ್ದೆ ನಾನು ನಿಂಗೆ, ನೀನು ಹೇಗಿದ್ದರೂ ನನಗೆ ನೀನು ಒಪ್ಪಿಗೆ ಇದೆ ಅಂತ. ಆವತ್ತೇ ನಿಜ ಹೇಳಿದ್ರೆ ಎಲ್ಲಿ ನಾನು ನಿನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ನಿಜಾನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದೆ ಅಲ್ವಾ? ನೀವು ಹೆಣ್ಣು ಮಕ್ಕಳು ಎಲ್ಲ ಹಾಗೆ ಅನ್ಸುತ್ತೆ. ಮೋಸ ಮಾಡೋಕೆ ಹುಟ್ಟಿರೋರು ನೀವು. ನಾನು ನನ್ನ ಬಗ್ಗೆ ಎಲ್ಲ ನಿಜ ಹೇಳ್ಕೊಂಡಿದ್ದೆ ಅಲ್ವಾ? ಆಗ ನಿಂಗೆ ನಿನ್ನ ಮನಸ್ಸಾಕ್ಷಿ ಹೇಳಲಿಲ್ಲವಾ ನನ್ನ ಹತ್ರ ಸತ್ಯ ಮುಚ್ಚಿಡುತ್ತಾ ಇದ್ದೀನಿ ಅಂತ? ಇವತ್ತಿಗೆ ನಿನ್ನ ಪಾಲಿಗೆ ನಾನು ಸತ್ತೋದೆ. ಇನ್ನೊಂದ್ಸರಿ ನನಗೆ ಕಾಲ್ ಮಾಡಿದ್ದೆ ಆದರೆ ಹುಡುಗಿ ಅಂತಾನೂ ನೋಡಿದೆ. ನನಗೆ ಟಾರ್ಚರ್ ಕೊಡ್ತಾ ಇದೀಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹೇಳಿ ಹೋಗಿದ್ದ. ಅವನ ಮಾತನ್ನು ಕೇಳಿ ಅಲ್ಲಿಯೇ ಕುಸಿದಿದ್ದಳು. ಅಂದಿನಿಂದ ಇವತ್ತಿನವರೆಗೂ ಅವನ ಮಾತನ್ನು ನೆನೆದು ಕೊರಗಿದ್ದಳು. ಅವನನ್ನು ಮರೆತಿರಲಿಲ್ಲ. ಅವನ ಪ್ರೀತಿ ಇನ್ನೂ ಅವಳ ಮನದಲ್ಲಿ ಹಚ್ಚ ಹಸಿರಾಗಿ ಉಳಿದಿತ್ತು. ನಿಜವಾಗಲೂ ಅಂದು ಬಂದವಳು ತಾನು ಹುಟ್ಟು ಕುರುಡಿ, ತನ್ನನ್ನು ಮದುವೆಯಾಗಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ, ಒಳ್ಳೆ ಹುಡುಗಿಯನ್ನ ನೋಡಿ ಮದುವೆಯಾಗಿ ಸುಖವಾಗಿರಿ ಎಂದು ಹೇಳಲು ಬಂದಿದ್ದಳು. ಆದರೆ ಅವಳ ಮಾತಿಗೂ ಅವಕಾಶ ಕೊಡದೆ ಮಾತನಾಡಿದ್ದನ್ನ ನೆನೆದು ಅದೆಷ್ಟು ದಿನ ಕಣ್ಣೀರಾಗಿದ್ದಳೋ ಗೊತ್ತಿಲ್ಲ. ಅಷ್ಟು ಬೈದು ಹೋದವನು ಸಿಟ್ಟಿನಲ್ಲಿ ಅವನಿಗೆ ಅವನು ಮಾಡಿದ್ದು ತಪ್ಪು ಎಂದೆನಿಸಲಿಲ್ಲ. ಸ್ವಪ್ನ ಕಾಲ್ ಮಾಡುವವರೆಗೂ. ಸ್ವಪ್ನ ಕಾಲ್ ಮಾಡಿ ಹೇಳಿದ ವಿಷಯ ಕೇಳಿದ ಮೇಲೆ ಅವನಿಗೆ ಅವನ ಮೇಲೆ ಬೇಜಾರಾಗಿತ್ತು. ಅವನು ಮಾಡಿದ್ದು ತಪ್ಪೆನಿಸಿತ್ತು. ಕುರುಡಾಗಿ ಹುಟ್ಟಲು ಅವಳು ಕಾರಣ ಅಲ್ಲದಿದ್ದರೂ ಅವರ ಅಪ್ಪ ಅಮ್ಮ ಅವಳನ್ನು ನೋಡಿಕೊಂಡ ರೀತಿಯನ್ನು ಕೇಳಿ ಅವನ ಮನಸ್ಸು ಹಿಂಡಿತ್ತು. ಅವತ್ತು ಅವನನ್ನು ಮೀಟ್ ಮಾಡುವ ಉದ್ದೇಶ ತಿಳಿದ ಮೇಲೆ ಅವನಿಗೆ ಅವನ ರೀತಿಗೆ ನಾಚಿಕೆಯಾಗಿತ್ತು. ಆದರೆ ಈಗ ಕಾಲ್ ಮಾಡುವ ಯೋಗ್ಯತೆ ಕಳೆದುಕೊಂಡಿದ್ದ. ಇದೇ ಯೋಚನೆಯಲ್ಲಿ ಊಟ ತಿಂಡಿ ಬಿಟ್ಟು ಕೂತಿದ್ದ. ಕೊನೆಗೆ ಅಭಯ್ ಬಂದು ತನ್ನ ಮನೆಗೆ ಕರೆದೊಯ್ದು ಅವನ ಮನಸ್ಸನ್ನು ತಿಳಿಗೊಳಿಸಿದ್ದ. ಇದೆಲ್ಲದರ ನಂತರವೂ ಅವನು ಪುಟ್ಟನನ್ನು ಮರೆತಿರಲಿಲ್ಲ. ಅವಳ ಪ್ರೀತಿ ಕಾಳಜಿ ಎಲ್ಲವೂ ಅವನನ್ನು ಚಿಂತೆಯ ಕಡಲಲ್ಲಿ ಮುಳುಗಿಸಿತ್ತು. ಅಂದೇಕೋ ಅವಳಿಗೆ ಸಾರಿ ಕೇಳಿ ತನ್ನ ಮನದ ನೋವನ್ನು ಕಮ್ಮಿ ಮಾಡಿಕೊಳ್ಳಲು ಕಾಲ್ ಮಾಡಿದ್ದ. ನಂತರ ಕೊನೆ ಆಸೆ ಎಂಬಂತೆ ಅವಳ ಮಡಿಲಲ್ಲಿ ಮಲಗುವ ಕೋರಿಕೆ ಮುಂದಿಟ್ಟಿದ್ದ. ಸಾನ್ವಿಗೂ ಅಮೃತ್ನ ಕಂಡರೆ ಪ್ರೀತಿಯೇ. ಆ ಪ್ರೀತಿಯೇ ಅವನನ್ನು ಕ್ಷಮಿಸಲು ಮುಂದಾಗಿದ್ದು. ಆದರೆ ಎಲ್ಲಿ ಮತ್ತೊಮ್ಮೆ ಅವನ ಜೀವನದಲ್ಲಿ ತಾನು ಭಾರವಾಗುವೆನೋ ಎಂದು ಹೆದರಿ ಕಠಿಣವಾಗಿ ವರ್ತಿಸಿದ್ದಳು. ಆದರೆ ಅವನ ಒಂದು ಕೋರಿಕೆಯಾದರೂ ತೀರಿಸಬೇಕೆಂದು ಅವನ ಮಾತಿಗೆ ಒಪ್ಪಿ ಅವಳು ಹೇಳಿದ್ದ ಸ್ಥಳಕ್ಕೆ ಬರಲು ಹೇಳಿದ್ದಳು. ಸಾನ್ವಿಳ ಯೋಚನೆಯಲ್ಲಿ ಬಂದಿಳಿದ ಅಮೃತ್ ಟೈಮ್ ನೋಡಿದರೆ ಇನ್ನೂ 2 ಗಂಟೆ. ಅವಳು ಬರ ಹೇಳಿರುವುದು 5 ಗಂಟೆಗೆ ಎನ್ನುತ್ತಾ ನಿಮಿಷ ಎಣಿಸುತ್ತಾ ಕೂತನು. ಆದರೂ ಕಾದನು ಅವನ ಮನಧರಸಿಗೆ, ಅವನ ನೋವನ್ನು ಮರೆಯಲು. ಒಂದೊಂದು ಕ್ಷಣವೂ ಒಂದೊಂದು ಯುಗವಾಗಿ ಪರಿಣಮಿಸಿತ್ತು. ತಾಯಿ ಇಲ್ಲದೆ ಬೆಳೆದಿರುವ ಅವನಿಗೆ ಅಂದು ತಾಯಿಯ ಮಡಿಲು ಸಿಗುತ್ತೇನೋ ಎನ್ನುವಷ್ಟು ಖುಷಿಯಿತ್ತು. ಅಂತೂ 5 ಗಂಟೆಯಾಗಿತ್ತು. ಸಾನ್ವಿ ಬಂದಳು. ಅವಳನ್ನು ನೋಡುತ್ತಿದ್ದಂತೆ ಅವನಿಗೆ ಮೊದಲ ಬಾರಿಗೆ ಅವಳಲ್ಲಿ ತಾಯಿಯ ಮಮತೆ ಕಾಣುತ್ತಿತ್ತು. ಅವಳು ಮರಳಿನ ಮೇಲೆ ಕೂತ ತಕ್ಷಣ ಅವಳ ಮಡಿಲಲ್ಲಿ ಮಲಗಿದನು. ಅವಳಿಗೆ ಅವನ ಪರಿಸ್ಥಿತಿಯ ಅರಿವಿದ್ದ ಕಾರಣ ಮತ್ತೇನೂ ಮಾತಾಡದೆ ಅವನ ಕೂದಲಲ್ಲಿ ಕೈಯಾಡಿಸಿದಳು. ಯಾಕೋ ಅವನನ್ನು ದೂರ ಮಾಡುವ ಮನಸ್ಸಾಗಲಿಲ್ಲ. ಅವಳೇ ಮಾತಿಗಿಳಿದಳು. ಅಮ್ರು. ಅವಳ ಮಾತಲ್ಲಿ ತಾಯಿಯ ಮಮತೆಯ ಜೊತೆಗೆ ಸಂಗಾತಿಯ ಪ್ರೀತಿಯ ಬೆಚ್ಚಗಿನ ಸ್ಪರ್ಶದ ಹರ್ಷವಿತ್ತು. ನಾನು ಮಾತಾಡಿ ಮುಗಿಸುವವರೆಗೂ ಏನೂ ಮಾತಾಡಬೇಡ.
ನಾನು ಚಿಕ್ಕವಳಿದ್ದಾಗಿನಿಂದಲೂ ತಂದೆ ತಾಯಿ ಇದ್ದರೂ ಅವರ ಪ್ರೀತಿಯನ್ನು ಕಂಡಿಲ್ಲ. ಆದರೆ ನನ್ನ ನಿರ್ಲಕ್ಷಿಸಿದ ಜೀವನದಲ್ಲಿ ನನ್ನ ಗೆಳತಿ ಸ್ವಪ್ನ ಎಲ್ಲ ನನಗೆ. ಅಂಥ ಜೀವನದಲ್ಲಿ ತಂಗಾಳಿಯಾಗಿ ನೀನು ಬಂದೆ. ಅಂದು ಸ್ವಪ್ನಾಗೆ ಕಾಲ್ ಮಾಡಲು ಹೋಗಿ ಮಿಸ್ ಆಗಿ ನಿನಗೆ ಕಾಲ್ ಬಂತು. ಆವತ್ತು ನೀನು ಮಾತಾಡಿದ ಪರಿಗೆ ನಾನು ಸೋತು ಹೋಗಿದ್ದೆ. ನನ್ನ ಒಳಮನಸ್ಸು ಹೇಳಿದ್ದು ನೀನು ತುಂಬ ಒಳ್ಳೆಯವನು ಅಂತ. ಆದರೆ ಮತ್ತೆ ಕಾಲ್ ಮಾಡಲು ಹಿಂಜರಿದು ಸುಮ್ಮನಾದೆ. ಆದರೆ ಸ್ವಪ್ನಾಗೆ ತಿಳಿಸಿದ ಮೇಲೆ ಅವಳೇ ಮತ್ತೆ ನಿನ್ನಲ್ಲಿ ಮಾತಾಡಲು ಹೇಳಿದಳು. ನಾನು ಅದರಂತೆ ಮಾತಾಡಿದೆ. ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು. ಆದರೆ ನನ್ನ ಪರಿಸ್ಥಿತಿ ನೆನೆದು ಸುಮ್ಮನಾದೆ. ಆದರೂ ನನ್ನ ಮನಸ್ಸು ಬಿಡಬೇಕಲ್ಲ. ಒಂದು ದಿನ ಎಲ್ಲವನ್ನೂ ಹೇಳಿಕೊಂಡೆ, ಒಂದನ್ನು ಬಿಟ್ಟು. ನಂತರ ಯಾವಾಗಲೂ ನೀನು ನಮ್ಮ ಮದುವೆ ಬಗ್ಗೆ ಮಾತಾಡುವಾಗ ನಿಜ ಹೇಳಿಬಿಡುವ ಮನಸ್ಸಾದರೂ ಸುಮ್ಮನಾದೆ. ಆದರೆ ಒಮ್ಮೆ ನಿನ್ನ ಮೀಟ್ ಮಾಡಿ ಎಲ್ಲವನ್ನೂ ಹೇಳಿ ನಿನ್ನಿಂದ ದೂರಾಗಬೇಕು ಅಂತ ನಿರ್ಧರಿಸಿದೆ. ಆದರೆ ನೀನೇ ಆ ಕೆಲಸವನ್ನು ಸುಲಭ ಮಾಡಿದೆ. ನೀನಂದ ಮಾತು ನನ್ನ ಮನಸ್ಸಿನ ಮೇಲೆ ಆಳವಾದ ನೋವು ಮಾಡಿತ್ತು. ಆದರೂ ನಿನಗಾಗಿ ಎಲ್ಲವನ್ನೂ ಸಹಿಸಿ ನಿನ್ನ ನೆನಪಲ್ಲಿ ಬದುಕಿದೆ. ಈ 1 ವರ್ಷ ನನ್ನ ಜೀವನದ ಕೆಟ್ಟ ದಿನಗಳು ಅನಿಸುತ್ತೆ. ಆದರೆ ಮತ್ತೆ ನನ್ನ ಜೀವನಕ್ಕೆ ಬಂದೆ. ಅಷ್ಟು ಬಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡಬಾರದು ಅಂದುಕೊಂಡೆ. ಆದರೆ ಹಾಳಾದ ಮನಸ್ಸು ಬಿಡಬೇಕಲ್ಲ. ಮತ್ತೆ ಕಾಲ್ ಮಾಡಿದೆ. ನಿನ್ನ ಮಾತು ಕೇಳಿ ಖುಷಿಯಾದರೂ ಒಂದು ಕಡೆ ನೋವಾಗಿತ್ತು. ನಿನ್ನ ಮಾತು ಕೇಳಿ ನಿನ್ನ ನೋಡುವ ಭಾಗ್ಯ ನನಗೆ ಇಲ್ಲದಿದ್ದರೂ ನಿನ್ನ ಒಂದು ಆಸೆಯನ್ನಾದರೂ ಪೂರೈಸಬೇಕು ಅಂತ ಬಂದೆ. ಆದರೆ ನಿನ್ನ ಸನಿಹ ನಿನ್ನ ಬಿಟ್ಟು ಕದಲದಂತೆ ಮಾಡಿದೆ. ಅಮ್ರೋ, ನನ್ನ ಜೀವನದ ಕೊನೆಯ ಉಸಿರು ಇರೋವರೆಗೂ ನಾನು ನಿನಗೆ ತಾಯಿಯಾಗಿ ಇರುವೆ. ನನಗೆ ನೀನು ಕಣ್ಣಾಗಿ ಇರುವೆಯಾ? ಈ ಮಾತುಗಳೆಲ್ಲ ಕೇಳಿ ಅವನಿಗೆ ತಿಳಿಯದಂತೆ ಅವನ ಕಣ್ಣಲ್ಲಿ ಕಮ್ಮನಿ ಜಾರಿತ್ತು. ಅವಳ ಮಡಿಲಿನಿಂದ ಎದ್ದು ಅವಳನ್ನು ಬಿಗಿಯಾಗಿ ಅಪ್ಪಿ, ಪುಟ್ಟ, ಈ ಮಾತು ಕೇಳಲು ಎಷ್ಟು ದಿನ ಕಾದಿದ್ದೆ ಗೊತ್ತಾ? ತಾಯಿ ಇಲ್ಲದ ನನಗೆ ನೀನೇ ತಾಯಿ, ನೀನೇ ನನ್ನ ಮಡದಿ ಎಲ್ಲ. ಕಣ್ಣಿಲ್ಲದ ನಿನಗೆ ನಾನೇ ಕಣ್ಣಾಗಿ ಜೀವನ ಪೂರ್ತಿ ನಿನ್ನ ಜೊತೆಗಿರುವೆ. ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡರು ಇಬ್ಬರು. ದೂರದಲ್ಲಿ ಕೂತು ಈ ಸಮಯಕ್ಕಾಗಿ ಕಾದಿದ್ದ ಸ್ವಪ್ನ ಬಂದು ಅವರಿಬ್ಬರ ಕೈ ಹಿಡಿದು, ನೀವಿಬ್ಬರೂ ಹೀಗೆ ಜೊತೆಯಾಗಿ ಬದುಕಿ, ಪ್ರೀತಿ ಎಂಬ ಭಾವನೆಗೆ ಶಕ್ತಿಯಾಗಿ ನಿಲ್ಲಿ ಎಂದು ಸಾನ್ವಿಳನ್ನು ಅಪ್ಪಿಕೊಂಡಳು. ಅಮೃತ್ ಸಾನ್ವಿಳ ಮನೆಗೆ ಹೋಗಿ ತಾನು ಸಾನ್ವಿಳನ್ನು ಇಷ್ಟಪಟ್ಟಿದ್ದಾಗಿ ನಂತರ ಮದುವೆಯಾಗುವುದಾಗಿ ಹೇಳಿದನು. ಮೊದಲೇ ಮಗಳು ತಮಗೆ ಭಾರ ಎನ್ನುತ್ತಿದ್ದ ಅವರು ಯಾವ ವಿರೋಧವನ್ನೂ ಮಾಡದೆ ಒಪ್ಪಿಕೊಂಡರು. ಅಭಯ್ ಮತ್ತು ಅವನ ಹೆಂಡತಿ ಆಶಾ ಇಬ್ಬರೂ ಕೂಡಿ ಅವರಿಬ್ಬರ ಮದುವೆಗೆ ಸಿದ್ಧ ಮಾಡಿಕೊಂಡರು. ರಿಜಿಸ್ಟರ್ ಆಫೀಸ್ನಲ್ಲಿ ಮದುಮಗ ಅಮೃತ್ ಎಂದು ಸಹಿ ಮಾಡಿದರೆ ಮದುಮಗಳು ಸಾನ್ವಿ ಎಂದು ಸಹಿ ಮಾಡಿದಳು. ಅದಕ್ಕೆ ಸಾಕ್ಷಿಯಾಗಿ ಅಭಯ್, ಆಶಾ, ಸ್ವಪ್ನ ಜೊತೆಗೆ ಸಾನ್ವಿಳ ತಂದೆ ತಾಯಿ ನೆಪ ಮಾತ್ರಕ್ಕೆ ಇದ್ದರು. ಅವರಿಬ್ಬರ ಪ್ರೀತಿಗೆ ಕಣ್ಣಿಲ್ಲದೆ ಇರುವುದು ಒಂದು ನ್ಯೂನ್ಯತೆಯಾಗಿ ಕಂಡುಬರಲಿಲ್ಲ. ಅಮೃತ್ ಸಾನ್ವಿ ಇಬ್ಬರು ತಮ್ಮ ಪ್ರೀತಿಯನ್ನು ಕೈ ಹಿಡಿದು ನಡೆಸಿದ್ದರು. ಸುಂದರ ಸ್ವಪ್ನದ ತೀರಕ್ಕೆ, ಸ್ವರ್ಗದ ಅಂಚಿಗೆ. ಒಲವೆಂದರೆ ಏನು? ಕಣ್ಣಿಲ್ಲದ ವ್ಯಕ್ತಿಗಳು ಪ್ರೀತಿಗೆ ಅರ್ಹರಲ್ಲ ಎನ್ನುವುದೇ. ಪ್ರೀತಿಯೇ ಕುರುಡಾಗಿರುವಾಗ ಪ್ರೀತಿಸಿದವರು ಮಾತ್ರ ಕುರುಡಾಗಿರಬಾರದು ಎನ್ನುವ ನಿಯಮವೇ? ಖಂಡಿತ ಇಲ್ಲ. ಪ್ರೀತಿ ಯಾವ ಷರತ್ತನ್ನೂ ಹಾಕುವುದಿಲ್ಲ. ಪ್ರೀತಿ ಮಾಡುವವರು ಆಸ್ತಿ, ಹಣ, ಅಂತಸ್ತು, ಅಂದ ಚಂದವನ್ನು ನೋಡಿ ಪ್ರೀತಿ ಮಾಡುವುದಿಲ್ಲ. ಅದು ಪ್ರೀತಿಯೇ ಅಲ್ಲ. ಪ್ರೀತಿ ಎಂಬುವುದು ಎರಡು ಮನಸ್ಸಿನ ನಡುವಿನ ಗೆಳೆತನ, ನಂಬಿಕೆ ಅಷ್ಟೇ. ನಿಷ್ಕಲ್ಮಶ, ನಿಸ್ವಾರ್ಥ ಪ್ರೀತಿಯನ್ನು ಬಯಸಿ ಹೋದವರ ಜೀವನ ಎಂದು ಅಮೃತದಂತೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.